ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾವಯವ ಕೃಷಿಯ ಬಗ್ಗೆ ಪ್ರಬಂಧ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ ಪೀಠಿಕೆ. ರಾಸಾಯನಿಕ ಗೊಬ್ಬರ, ಕೃತಕ ಗೊಬ್ಬರ, ರಾಸಾಯನಿಕ ಪದಾರ್ಥಗಳು ಮತ್ತು ಕೀಟನಾಶಕಗಳನ್ನು ಬಳಸದೆ ಬೆಳೆಯ ಆವರ್ತದೊಂದಿಗೆ ಹಸಿರು ಗೊಬ್ಬರ, ದನಗಳ ಗೊಬ್ಬರ, ಗಿಡ ಮರಗಳ ಎಲೆಗಳನ್ನು ಬಳಸಿ ಮಾಡುವ ಕೃಷಿಯೇ ಸಾವಯವ ಕೃಷಿಯಾಗಿರುತ್ತದೆ. ಈ ಪದ್ಧತಿಯು ಸಾಂಪ್ರದಾಯಿಕ ಪದ್ಧತಿಯಾಗಿರುತ್ತದೆ. ಇದೊಂದು ಉತ್ತಮ ಗುಣಮಟ್ಟದ ಬೇಸಾಯ ಪದ್ಧತಿಯಾಗಿದೆ. ಇದಿಷ್ಟು ಪೀಠಿಕೆ. ವಿವರಣೆ. ಸಾವಯವ ಕೃಷಿಯು 1930ರಿಂದ 1940ರ ದಶಕದಲ್ಲಿ ಬೇಸಾಯ ಕ್ಷೇತ್ರವನ್ನು ಕೃತಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ನಿಯಂತ್ರಿಸುವ ಸಲುವಾಗಿ ಪ್ರಾರಂಭವಾಯಿತು. ಸೋಪ್, ಫಾಸ್ಫೇಟ್ ಮತ್ತು ಅಮೋನಿಯಾದಂತಹ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚಿಸುವುದರೊಂದಿಗೆ 1940ರ ವೇಳೆಯಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಯಥೇಚ್ಛವಾಗಿ ಬಳಸಿ ಕೀಟನಾಶಕ ಯುಗ ಎನ್ನುವ ಹಣೆಪಟ್ಟಿಯನ್ನೇ ಕಟ್ಟಲಾಯಿತು. ಇದರ ವಿರುದ್ಧವಾಗಿ ಹೋರಾಡಿದಂತಹ ಆಲ್ಬರ್ಟ್ ಹೋವರ್ಡ್ ಸಾವಯವ ಕೃಷಿಯ ಪಿತಾಮಹ ಎನಿಸಿಕೊಂಡಿದ್ದಾರೆ. ಸಾವಯವ ಕೃಷಿಯಲ್ಲಿ ಇಳುವರಿಯ ಪ್ರಮಾಣವು ಕಡಿಮೆಯಾದರೂ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬೆಳೆಯಬಹುದು. ದವಸ ಧಾನ್ಯ, ತರಕಾರಿಗಳು, ಹಣ್ಣುಗಳು ಮೊದಲಾದ ಬೆಳೆಗಳಲ್ಲಿ ಸಹಜವಾದ ನೈಸರ್ಗಿಕ ಗುಣಗಳು. ಹಾಗೆಯೇ ಯುರೋಪ್ ರಾಷ್ಟ್ರಗಳಲ್ಲಿ ಸಾವಯವ ಕೃಷಿಯು ಗರಿಷ್ಠ ಪ್ರಮಾಣದಲ್ಲಿ ವೃದ್ಧಿಯಾಗುತ್ತಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಭಾರತದಲ್ಲಿಯೂ ಈ ಸಾವಯವ ಕೃಷಿ ವಿಧಾನಗಳನ್ನು ಅನುಸರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಜನರಲ್ಲಿಯೂ ಸಾವಯವ ಪದಾರ್ಥಗಳನ್ನು ಬಳಸುವ ಜಾಗೃತಿ ಮೂಡಿಸಿ ಸಾವಯವ ಮಿಷನ್ನಂತಹ ಕೆಲವು ಪ್ರೋತ್ಸಾಹದಾಯಕ ಯೋಜನೆಗಳಿಂದ ರೈತರಲ್ಲಿ ಹೊಸ ಹುರುಪನ್ನು ತುಂಬುವುದರೊಂದಿಗೆ ಸಾವಯವ ಕೃಷಿ ಮತ್ತಷ್ಟು ವ್ಯಾಪಕವಾಗಿ ವಿಸ್ತರಿಸಿದರೆ ನಮ್ಮೆಲ್ಲರ ಆರೋಗ್ಯವು ಚೆನ್ನಾಗಿರುತ್ತದೆ. ಇದಾದ ನಂತರ ಉಪಸಂಹಾರ. ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿಯೂ ಸಾವಯವ ಕೃಷಿಯನ್ನು ವ್ಯಾಪಕವಾಗಿ ವೃದ್ಧಿಸುವುದು ಉತ್ತಮ. ಕೃಷಿಯು ಮನುಷ್ಯನ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವುದರಿಂದ ವಿಷ ಪದಾರ್ಥಗಳ ಮುಕ್ತ ವ್ಯವಸಾಯ ಅವಶ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಪದ್ಧತಿಯಾದ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಇನ್ನಷ್ಟು ತರಬೇತಿ ನೀಡುವುದು ಮುಖ್ಯವಾಗಿದೆ. ಹೆಚ್ಚು ಇಳುವರಿ ಕೊಡುವ ವಿಷಕಾರಕ ಬೇಸಾಯ ಪದ್ಧತಿಗಿಂತ ಜೀವರಕ್ಷಕ ಸಾವಯವ ಕೃಷಿ ಬಳಸಿ. ಇದರೊಂದಿಗೆ ಸಾವಯವ ಕೃಷಿಯ ಪ್ರಬಂಧ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾಯಿತು ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ.